Find the multiplicative inverse of the complex number root 5 plus 3i. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿದ್ರೆ ನೋಡಿದ್ರ ಇದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡಬೇಕು ಅದು ಉತ್ತರ ಏನಿರಬೇಕು ಅಂತ ಹೇಳಿದ್ರೆ 1. ಇದೇ ಕಾನ್ಸೆಪ್ಟು ಅಲ್ವಾ. ಸೊ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಇದು ಅಷ್ಟೇ. ಕಾಮನ್ ಸೆನ್ಸ್ ಏನು ಹೇಳುತ್ತೆ ಇದು ಉತ್ತರ ಅಂಥೇಳಿ. ಆದರೆ ಹೌದು, ದಿಸ್ ಈಸ್ ನಾಟ್ ದ ರೈಟ್ ರೆಪ್ರೆಸೆಂಟೇಷನ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇನ್ ಸಮ್ ಸೆನ್ಸ್ ವಿ ವಿಲ್ ರ್ಯಾಷನಲೈಸ್ ಅಂತ ಹೇಳಿದ್ರೆ ಐನ ನಾವು ಹೋಗಿಸ್ಬೇಕು ಡಿನಾಮಿನೇಟ್ರಿಂದ. ಹಾಗಾಗಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸಿ ಇದನ್ನು ಮಾಡ್ತೀವಿ. ಸೊ ನ್ಯೂಮರೇಟ್ರಲ್ಲಿ 1 ಇಂಟು ಎನಿಥಿಂಗ್ ಇಸ್ ದ ಸೇಮ್ ಎಕ್ಸ್ಪ್ರೆಷನ್. ಡಿನಾಮಿನೇಟ್ರಲ್ಲಿ ರೂಟ್ 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಐ ಸ್ಕ್ವೇರ್ ಆಗುತ್ತೆ. ಸೊ ಯೂಸಿಂಗ್ ದ ಐಡೆಂಟಿಟಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವಿಚ್ ಇಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಲ್ವಾ. ಸೊ ಇಲ್ಲಿ ನ್ಯೂಮರೇಟ್ರಲ್ಲಿ ರೂಟ್ 5 ಮೈನಸ್ 3i ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 5 ಪ್ಲಸ್ 9 16 ಅಲ್ಲ 14. ಸೊ ಡೈರೆಕ್ಟಾಗಿ ಉತ್ತರ ಬರೀಬೋದು ಹುಡುಗರ, ಸುಮ್ಮನೇನು ತುಂಬ ಏನು ಬರೆಯೋದಕ್ಕೆ ಹೋಗ್ಬೇಡಿ. ನೋ ಪಾಯಿಂಟ್ ಇನ್ ದ್ಯಾಟ್. ಓಕೆ, ಸೊ ಇದೆ ನಿಮ್ಮ ಉತ್ತರ. ನೀವು ಫಾರ್ಮುಲಾ ಮೆಥಡ್ ಉಪಯೋಗಿಸ್ಬೋದು ಈ ರೀತಿಯಲ್ಲಿ. ಸರಿ, ಇದು ಫಾರ್ಮುಲಾ ಮೆಥಡ್ ಅಲ್ಲ. ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ನೀವು ಡೈರೆಕ್ಟಾಗಿ ಉತ್ತರ ಕಂಡುಹಿಡ್ಕೊಬೋದು. ಮೆಥಡಾಲಜಿಕಲಿ ಈ ಥರ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಒಂದು ಮೆಥಡಲ್ಲಿ ಯೋಚನೆ ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ನನಗಂತೂ ಈ ರೀತಿ ಇಷ್ಟ. ರೀಸನ್ ಬೀಯಿಂಗ್, ಪ್ರತಿಯೊಂದಕ್ಕೂ ಫಾರ್ಮುಲಾನ ಆ್ಯಪ್ ಕಳ್ಕೊಳೋದು ಒಳ್ಳೆಯದಲ್ಲ. ಕಾನ್ಸೆಪ್ಷುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ, ನಂಬರ್ ಆಫ್ ಸ್ಟೆಪ್ಸ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ, ಆ ಕಾನ್ಸೆಪ್ಷುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಡಿರೈವ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಕಾನ್ಸೆಪ್ಷುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವತ್ತೂ ಮರೆಯಲ್ಲ. ಅದೇ ಫಾರ್ಮುಲಾ ಆಯಿತು ಅಂತ ಹೇಳಿದ್ರೆ ಅದು ಡಿರೈವೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮರೆಯೋ ಚಾನ್ಸಸ್ ಹೆಚ್ಚಿರುತ್ತೆ.